Many to one relationship, M:1. Reverse of one to many. One employee works in only one organization, but one organization can have many employees. ಆ ಒನ್ ಟು ಮೆನಿಗೆ ಏನಿದೆ ಅದನ್ನೇ ನೀವು ರಿವರ್ಸ್ ಆಗಿ ಬರೆದ್ರೆ ಇಟ್ ಬಿಕಮ್ಸ್ ಮೆನಿ ಟು ಒನ್ ರಿಲೇಶನ್ಶಿಪ್. ಈ ರೀತಿಯೇ ತೋರಿಸ್ಬೇಕದು. ಮೆನಿ ಟು ಮೆನಿ. ಕಾಲೇಜಲ್ಲಿ ಒಂದೇ ಕೋರ್ಸ್ ಇಲ್ಲ, BCom ಒಂದೇ ಇಲ್ಲ, BCom ಜನರಲ್ ಅಂತ, BCom CS ಅಂತ ಇದೆ, BA ಅಂತ ಇದೆ. ಈ ರೀತಿ ಎರಡು ರೀತಿ ಕೋರ್ಸ್ಗಳಿದ್ದಾವೆ. ಸೊ ಎರಡು ಮೂರು ರೀತಿ ಕೋರ್ಸ್ಗಳಿಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಜಾಯಿನ್ ಆಗ್ತಾರೆ. ಮೆನಿ ಕೋರ್ಸಸ್ ಮೆನಿ ಸ್ಟೂಡೆಂಟ್ಸ್, ಅದು ಮೆನಿ ಟು ಮೆನಿ ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ ಏನು, ಸ್ಟೂಡೆಂಟ್ ಏನಕ್ಕೆ ಬರ್ತಾರೆ ಆ ಕೋರ್ಸ್ಗೆ ಜಾಯಿನ್ ಆಗ್ತಾರೆ, ಕಾಲೇಜ್ಗೆ ಏನಕ್ಕೆ ಬರ್ತಾರೆ, ಎನ್ರೋಲ್ ಆಗಿರ್ತಾರೆ, ಅಡ್ಮಿಟೆಡ್, ಎನ್ರೋಲ್, ನೀವು ಇಲ್ಲಿ ಏನಾದರೂ ವರ್ಡ್ ತಗೋಬೋದು, ಅದು ರಿಲೇಟೆಡ್ ಆಗಿರ್ಬೇಕಷ್ಟೆ. ಇದಿಷ್ಟು ಕಾರ್ಡಿನಾಲಿಟಿಗೆ ಬರುತ್ತೆ. ಇದು ಯಾವುದಾದ್ರೂ ಒಂದು ಟಾಪಿಕ್ ಕೇಳಿ 1 ಮಾರ್ಕ್ 3 ಮಾರ್ಕ್ಗೂ ಕೇಳ್ಬೋದು, ಕೆಲವೊಂದು 7 ಮಾರ್ಕ್ಸು ಅಷ್ಟು ಕವರ್ ಮಾಡಿ. ನೆಕ್ಸ್ಟು ರಿಲೇಶನ್ಶಿಪ್ ಪಾರ್ಟಿಸಿಪೇಷನ್, ಟೋಟಲ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಇದು ನೀವು ಓದ್ಕೊಳ್ಳಿ, ಶೇರ್ ಮಾಡ್ತೀನಿ. ನಾನು ಕ್ವಿಕ್ಕಾಗಿ ಇದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಟೋಟಲ್ ಪಾರ್ಷಿಯಲ್ ಫಸ್ಟ್ ಹೇಳ್ತೀನಿ. ಈ CS ಡಿಪಾರ್ಟ್ಮೆಂಟಲ್ಲಿ ನಾವು 3 ಜನ ಎಂಪ್ಲಾಯೀಸ್ ಇದ್ದೀವಿ. HOD ನಾನು ಒಬ್ಬಳೆ, ಎಲ್ಲರೂ ಎಂಪ್ಲಾಯಿನೇ, HOD ಒಬ್ಬರು. ಸೊ ಆಗ ಏನು, ಬೇರೆಯವರು ಅಲ್ಲಿ HOD ಆಗ್ತಾ ಇಲ್ಲ, ಒಬ್ಬರೇ ಇರೋ ಎಂಪ್ಲಾಯಿಲಿ ಒಬ್ಬರು HOD ಅಂದರೆ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅದು. ಹಿಯರ್ ಆಲ್ ಎಂಪ್ಲಾಯೀಸ್ ವಿಲ್ ನಾಟ್ ಬಿ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಓನ್ಲಿ ಒನ್ ಎಂಪ್ಲಾಯಿ ವಿಲ್ ಬಿ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನಮ್ಮದೇ ಕರೆಂಟ್ ಕಂಡೀಷನ್ನೇ ಎಕ್ಸಾಂಪಲ್. ಟೋಟಲ್ ಪಾರ್ಟಿಸಿಪೇಷನ್ ಅಂದರೆ ಅವರಿಬ್ರು ಸೇರಿ ನಾವು 3 ಜನನೂ HOD. ದಟ್ ಈಸ್ ಟೋಟಲ್ ಪಾರ್ಟಿಸಿಪೇಷನ್. ಟೋಟಲ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಇದು ಡೆಫಿನಿಷನ್ಸ್ ನೀವು ಓದ್ಕೊಳ್ಳಿ. ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ER ಮಾಡೆಲಿಂಗ್. ಈ ರೀತಿ ಡಯಾಗ್ರಾಮ್ ಡೇಟಾಬೇಸ್ ಡಿಸೈನ್ ಮಾಡಿ ತೋರಿಸೋದ್ರಿಂದ ಏನು ಅಡ್ವಾಂಟೇಜು, ಈ ರೀತಿ ಡಿಸೈನ್ ಮಾಡಿ ಇಟ್ಕೊಳ್ಳೋದ್ರಿಂದ ಪ್ರೋಗ್ರಾಮರ್ಸ್ ಪ್ರೋಗ್ರಾಮ್ ಮಾಡ್ತಾರಲ್ಲ ಅವ್ರಿಗೆ ಈಸಿ ಆಗುತ್ತೆ. ಅದಕ್ಕೆ ಅನಾಲಿಸಿಸ್ ನೋಡಿಕೊಂಡು ಕರೆಕ್ಟ್ ಡೇಟಾಬೇಸ್ ಡಿಸೈನ್ ಮಾಡಬೇಕು. ಇಲ್ಲಿದೆ ನೋಡಿ, ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಬಿಸ್ನೆಸ್ ಯೂಸರ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ನಾನ್ ಟೆಕ್ನಿಕಲ್ ಸ್ಪೆಷಲಿಸ್ಟ್. ಇಂಟಿಟ್ಯೂವ್ ಆ್ಯಂಡ್ ಹೆಲ್ಪ್ಸ್ ಇನ್ ಫಿಸಿಕಲ್ ಡೇಟಾಬೇಸ್ ಕ್ರಿಯೇಷನ್. ಫಿಸಿಕಲ್ ಡೇಟಾಬೇಸ್ ಕ್ರಿಯೇಷನ್ ಅಂದರೆ ಒರಾಕಲಲ್ಲಿ ನೀವು DDL ಕಮ್ಯಾಂಡ್ ಕೊಟ್ಟು, ಇನ್ಸರ್ಟ್ ಕಮ್ಯಾಂಡ್ ಕೊಟ್ಟು ಟೇಬಲ್ ಕ್ರಿಯೇಟ್ ಮಾಡ್ತಿರ್ಬೋದು, ಅಥವಾ ಪ್ರಾಜೆಕ್ಟ್ ಲ್ಯಾಬಲ್ ಮಾಡಿದ್ರಲ್ಲ ಆ ರೀತಿ ಟೇಬಲ್ ಕ್ರಿಯೇಷನ್ ಇರ್ಬೋದು. ಆ ರೀತಿ ಟೇಬಲ್ ಕ್ರಿಯೇಟ್ ಮಾಡಿ ನೀವು ಡೇಟಾ ಎಂಟ್ರಿ ಮಾಡೋಕ್ಕೆ ಈಸಿ ಆಗುತ್ತೆ. ಡಿಸೈನ್ ನೋಡಿಕೊಂಡು ಕ್ವಿಕ್ಕಾಗಿ ಮತ್ತು ಅಕ್ಯುರೇಟಾಗಿ ಮಾಡ್ಕೋಬೋದು. ಅದು ಎರಡನೇ ಅಡ್ವಾಂಟೇಜ್. ಮೂರನೇದು ಜನರಲೈಸ್ಡ್ ಆ್ಯಂಡ್ ಸ್ಪೆಷಲೈಸ್ಡ್ ಬೇಸ್ಡ್ ಆನ್ ನೀಡ್ಸ್ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ಸು. ಅನಾಲಿಸಿಸ್ ಅಂದರೆ ಏನು, ಕ್ಲೈಂಟ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಬೇಸಿಸ್ ಮೇಲೆ ಅವರು ಅನಾಲಿಸಿಸ್ ರಿಪೋರ್ಟ್ ಪ್ರಿಪೇರ್ ಮಾಡಿರ್ತಾರೆ. ಅಕಾರ್ಡಿಂಗ್ ಟು ದಟ್ ಜನರಲೈಸ್ಡ್ ರಿಪೋರ್ಟ್ ಈ ಡೇಟಾಬೇಸ್ ಡಿಸೈನ್ ಆಗಿರುತ್ತೆ. ಹೆಲ್ಪ್ ಇನ್ ಡೇಟಾಬೇಸ್ ಡಿಸೈನ್ ಅಂದರೆ ಡೇಟಾಬೇಸ್ ಡಿಸೈನ್ ಅಂದಾಗ ಅದರಲ್ಲಿ ಆ್ಯಕ್ಚುಲಿ ಡಿಸೈನಿಂಗ್ ಪ್ರಾಸೆಸ್ ಅಂದಾಗ ಅದರಲ್ಲಿ DFD, ಡೇಟಾ ಫ್ಲೋ ಡಯಾಗ್ರಾಮ್ಸು, ಕಾಂಟೆಕ್ಸ್ ಲೆವೆಲ್ ಡಯಾಗ್ರಾಮ್ಸು, ಈ ರೀತಿ ಎಲ್ಲ ಇರುತ್ತೆ. ಓವರಾಲ್ ಸಿಸ್ಟಮ್ ಡಿಸೈನ್ ಈ ರೀತಿ ಎಲ್ಲ ಬರುತ್ತೆ. ಸ್ಟ್ರಕ್ಚರ್ ಚಾರ್ಟ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಅದರಲ್ಲಿ ಡಿಸೈನಿಂಗಲ್ಲಿ ಒಂದು ಪೋರ್ಷನ್ನು ಡೇಟಾಬೇಸ್ ಡಿಸೈನ್ ಅನ್ನೋದು. ಆ ಡೇಟಾಬೇಸ್ ಡಿಸೈನು ನೀವು ಆಕ್ಸೆಸ್ ಪೋರ್ಷನ್ ಏನು ಮಾಡ್ತೀರಾ ಅದು. ಬೇರೆ ರೀತಿ ಡಿಸೈನು ಇದ್ದಾವೆ, ಅದು ಮೋಸ್ಟ್ಲಿ ನಾನು ಕೊಟ್ಟಿರ್ಬೋದು, ನೀವು ಡ್ರಾ ಮಾಡ್ಕೊಂಡಿರ್ಬೋದು. DFD ಸ್ಟ್ರಕ್ಚರ್ ಚಾರ್ಟ್ ಆದರೂ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಯಾವುದೋ ಒಂದು ಪ್ರಾಜೆಕ್ಟ್ಗೆ ಸ್ಟ್ರಕ್ಚರ್ ಚಾರ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಅದು ಓವರಾಲ್ ಪ್ರಾಜೆಕ್ಟ್ದು ಡೇಟಾಬೇಸ್ದೇ ಡಿಸೈನ್ ಅಂದಾಗ ನೀವು ಈ ರೀತಿ ER ಮಾಡೆಲ್ ಹಾಕಬೇಕು. ಗಿವ್ಸ್ ಎ ಹೈಯರ್ ಲೆವೆಲ್ ಡಿಸ್ಕ್ರಿಪ್ಷನ್ ಆಫ್ ದಿ ಸಿಸ್ಟಮ್. ಡಿಸ್ಅಡ್ವಾಂಟೇಜ್ ಏನು, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ.
ಡಯಾಗ್ರಾಮ್ ಕರೆಕ್ಟಾಗಿ ಹಾಕಿಲ್ಲ ಡಿಸೈನರ್ಸ್ ಅಂದರೆ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ರಾಂಗ್ ಟೈಪ್ ಮಾಡ್ಬೋದು. ದಿಸ್ ಈಸ್ ಅಬೌಟ್ ER ಮಾಡೆಲ್. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರೆದು ಇದೆಲ್ಲ ಸಿಂಬಲ್ಸು ಅದರ ಟೈಪ್ಸ್ ಬಗ್ಗೆ ಬರಿಬೇಕಾಗತ್ತೆ. ರಿಲೇಷ್ನಲ್ ಮಾಡೆಲ್ ಅಂದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ರಿಲೇಷ್ನಲ್ ಮಾಡೆಲ್ ಇದು ನೋಡಿದ್ರೆ ಗೊತ್ತಾಯಿತು ರಿಲೇಷ್ನಲ್ ಮಾಡೆಲ್ ಅಂದರೆ ಹೇಗಿರುತ್ತೆ ಅಂತ. ಜಸ್ಟ್ ಲೈಕ್ ಎ ಸಿಂಪಲ್ ಟೇಬಲ್. ನಾನು ಕ್ವೆರಿ ಕೊಡ್ತಾ ಇದ್ದಾಗೆ ಟೇಬಲ್ ಕ್ರಿಯೇಟ್ ಆಗ್ತಾ ಹೋಯ್ತು. ಈ ರೀತಿ ಟೇಬಲ್ ಕ್ರಿಯೇಟ್ ಆಯ್ತಲ್ವ ಒರಾಕಲಲ್ಲಿ. ಅದೇ ರೀತಿ ನೀವು ಆಕ್ಸೆಸ್ಸಲ್ಲಿ ನೀವೇ ಟೇಬಲ್ಗಳು ಮಾಡ್ಕೊಂಡಿದ್ದೀರಾ. ಕಾಲಮ್ ನೇಮ್ ಕೊಟ್ಟು ID, ನೇಮ್, ಡಿಪಾರ್ಟ್ಮೆಂಟ್ ನೇಮ್, ಸ್ಯಾಲ್ರಿ ಅಂತ ಇನ್ಸ್ಟ್ರಕ್ಟರ್ ಟೇಬಲ್ಗಿದೆ. ಇದು ಕೋರ್ಸ್ ಟೇಬಲ್ಗೆ ಈ ರೀತಿ ಇದೆ ಕಾಲಮ್ ನೇಮ್ಸ್. ಈ ರೀತಿ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾವೇನು ಡೇಟಾ ಸ್ಟೋರ್ ಮಾಡ್ತೀವಿ ದಟ್ ಈಸ್ ದಿ ಮೇನ್ ಕಾನ್ಸೆಪ್ಟ್ ಆಫ್ ರಿಲೇಷ್ನಲ್ ಮಾಡೆಲ್. ಇದೇ ರೀತಿ ರೋಸ್ ಆ್ಯಂಡ್ ಕಾಲಮ್ಸಲ್ಲೇ ನಿಮ್ಮದು ಫೇಸ್ಬುಕ್ ಪ್ರೊಫೈಲ್ ಡೀಟೇಲ್ಸು ಎಲ್ಲಾರ್ದು ಮತ್ತು ನಿಮ್ಮ ರಿಸಲ್ಟು ಡೇಟಾ ಎಂಟ್ರಿ ಹೇಗೆ ಮಾಡ್ತಾರೆ, ನಿಮ್ಮ ರಿಸಲ್ಟು ವ್ಯಾಲ್ಯೂಯೇಷನ್ ಆದ ತಕ್ಷಣ ಆ ಥರ ಒಂದೊಂದು ಬಾಕ್ಸ್ ಒಳಗೂ ನಿಮ್ಮ ಮಾರ್ಕ್ಸು, ಥಿಯರಿ ಮಾರ್ಕ್ಸ್ ಬೇರೆ, ಪ್ರಾಕ್ಟಿಕಲ್ ಮಾರ್ಕ್ಸ್ ಬೇರೆ, ಈ ಥರ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ ಆ ಸೆಲ್ ಒಳಗಡೆ. ಅದೇ ರಿಲೇಷನಲ್ ಮಾಡೆಲ್. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಲೇಷನಲ್ ಮಾಡೆಲ್ ಇಸ್ ಟುಡೇ ದಿ ಪ್ರೈಮರಿ ಡೇಟಾ ಮಾಡೆಲ್ ಫಾರ್ ಕಮರ್ಷಿಯಲ್ ಡೇಟಾ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್. ಈಗೆಲ್ಲ ರೀತಿ ಡೇಟಾ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸಲ್ಲೂ ರಿಲೇಷನಲ್ ಮಾಡೆಲೇ ಯೂಸ್ ಮಾಡ್ತಾ ಇರೋದು. ಸೊ ಪಾಪ್ಯುಲರ್ ಮಾಡೆಲ್ ಮತ್ತು ಕರೆಂಟ್ ಮಾಡೆಲ್. ಸ್ಟ್ರಕ್ಚರ್ ಹೇಗಿರುತ್ತೆ, ನೀವು ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ VB ಲ್ಯಾಬ್ ಪ್ರೋಗ್ರಾಮ್ ಬೇಸ್ಡ್ ಆನ್ ಆಕ್ಸೆಸ್ ಮತ್ತು VB ಕನೆಕ್ಟಿವಿಟಿ ಅದನ್ನು ನೆನೆಸ್ಕೊಳ್ಳಿ. ಅದೇ ರಿಲೇಷನಲ್ ಮಾಡೆಲ್. ಎ ರಿಲೇಷನಲ್ ಡೇಟಾಬೇಸ್ ಕನ್ಸಿಸ್ಟಸ್ ಆಫ್ ಎ ಕಲೆಕ್ಷನ್ ಆಫ್ ಟೇಬಲ್ಸ್. ಮಿನಿಮಮ್ 2 ಟೇಬಲ್ಸ್ ಇದೆ ಅಲ್ವಾ. ಸಿಂಪಲ್ ಪ್ರಾಜೆಕ್ಟ್ಗೂ ಮಿನಿಮಮ್ 2 ಟೇಬಲ್ಸ್ ಇದೆ. ಈಚ್ ಆಫ್ ವಿಚ್ ಈಸ್ ಅಸೈನ್ಡ್ ಎ ಯುನಿಕ್ ನೇಮ್. 2 ಟೇಬಲ್ಲು ಅಥವಾ ಅದಕ್ಕಿಂತ ಜಾಸ್ತಿ ಟೇಬಲ್ ಇದೆ. ಪ್ರತಿ ಟೇಬಲ್ಗೂ ಒಂದೊಂದು ನೇಮ್ ಇದೆ. ಈಗ ಇನ್ಸ್ಟ್ರಕ್ಟರ್ ಟೇಬಲ್ ನಿಮ್ಮ ಪ್ರಾಜೆಕ್ಟ್ದೇ ನೆನೆಸ್ಕೊಂಡು ನೀವೇ ಬರ್ಕೋಬೋದದು. ವಿಚ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಅಬೌಟ್ ಇನ್ಸ್ಟ್ರಕ್ಟರ್ಸ್. This table has 4 columns: ID, name, department name and salary. Each row of this table records information. Each row idiyalla, it's called as record. Each row. The first arrow instructor Srinivasan, department computer science, salary 65,000, ID 10101. So idishtu Srinivasan annor recordu. ಶ್ರೀನಿವಾಸನ್ ಅನ್ನೋರ ರೆಕಾರ್ಡು. ಇದಿಷ್ಟು ಒಂದು ರೋನ ಒಂದು ರೆಕಾರ್ಡ್ ಅಂತ ಹೇಳ್ತಾರೆ. ಕೋರ್ಸ್ ಟೇಬಲ್ಗೆ ಇದು ಒಂದು ರೆಕಾರ್ಡ್. ಇದು DBMS ಇಂಟ್ರೊಡಕ್ಷನಲ್ಲಿ ರಿಲೇಷನಲ್ ಮಾಡೆಲ್ ಬಗ್ಗೆ ಹೇಳಿದ್ದೀನಿ. ಮತ್ತು ಇಲ್ಲಿ ID ಇದೆ ಅಂದರೆ ನಂಬರ್ಗಳು, ಆ ರೀತಿ ಡೇಟಾ ಟೈಪ್ ಸೆಟ್ ಆಗಿರುತ್ತೆ. IDನೇ ಎಂಟ್ರಿ ಮಾಡಬೇಕು. ನೇಮ್ ಅಂದರೆ ಕ್ಯಾರೆಕ್ಟರ್ಸೇ ಇರಬೇಕಿಲ್ಲಿ. ಇದನ್ನು ಡೊಮೇನ್, ಕಾಲಮ್ ನೇಮ್ನ ಡೊಮೇನ್ ಅಂತ ಹೇಳ್ತೀವಿ. ಎ ಡೊಮೇನ್ ಈಸ್ ಅಟಾಮಿಕ್ ಇಫ್ ಎಲಿಮೆಂಟ್ಸ್ ಆಫ್ ದಿ ಡೊಮೇನ್ ಆರ್ ಕನ್ಸಿಡರ್ಡ್ ಟು ಬಿ ಇಂಡಿವಿಜುವಲ್ ಯೂನಿಟ್ಸ್. ಇದು DBMS ಇಂಟ್ರೊಡಕ್ಷನಲ್ಲಿ ರಿಲೇಷನಲ್ ಮಾಡೆಲ್ ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಡೇಟಾಬೇಸ್ ಸ್ಕೀಮಾ ಇದನ್ನು ಇನ್ಕ್ಲೂಡ್ ಮಾಡಿ. ಸ್ಕೀಮಾನು ಆಗಿದೆ. ಇದೆಲ್ಲ ಟೇಬಲ್ ನೇಮ್
ಇದೆಲ್ಲ ಕಾಲಮ್ ನೇಮ್. ಮತ್ತು ಕೀಸ್ ಬಗ್ಗೆ ಹಾಕಲೇಬೇಕು. ಪ್ರೈಮರಿ ಕೀ, ಕ್ಯಾಂಡಿಡೇಟ್, ಸೂಪರ್ ಕೀ, ಮತ್ತು ಇದು ಕನ್ಸ್ಟ್ರೈಂಟ್ಸ್, ಫಾರಿನ್ ಕೀ ಕನ್ಸ್ಟ್ರೈಂಟ್ ಯೂಸಿಂಗ್ ರೆಫರೆನ್ಸಸ್, ಕೀವರ್ಡ್, ರೆಫರೆನ್ಷಿಯಲ್ ಇಂಟಿಗ್ರಿಟಿ, ಇದೆಲ್ಲನೂ ನಿಮಗೆ SQL ಅಲ್ಲಿ ಆಗಿದೆ. ಆಲ್ಮೋಸ್ಟ್ SQL ಅಲ್ಲಿ ಮಾಡಿರೋಂಥ ಕೀಸ್ ಮತ್ತು ಕನ್ಸ್ಟ್ರೈಂಟ್ಸು ಅದೆಲ್ಲನೂ ರಿಲೇಷ್ನಲ್ ಮಾಡೆಲಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದೇನು ರಿಪಿಟೇಷನ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಒಂದು ಟೇಬಲ್ ಅಂತೂ ಎಕ್ಸಾಂಪಲ್ ತೋರಿಸಲೇಬೇಕು ನೀವು. ಒಂದು ಟೇಬಲ್ ನೇಮ್ ಹಾಕಿ ಅದರಲ್ಲಿ ಸ್ಕೀಮಾ ತೋರಿಸಿ, ಟಪಲ್ಸ್ ಅಂತ ಯಾವುದಕ್ಕೆ ಹೇಳ್ತೀವಿ, ರೆಕಾರ್ಡ್ಸ್ ಅಂದರೆ ಯಾವುದು, ಡೊಮೇನ್ ಅಂದರೆ ಏನು, ಅದ್ರ ಬಗ್ಗೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ.